ಆಯವ್ಯಯವನ್ನು ಮಂಡನೆ ಮಾಡೋರಿದ್ದಾರೆ. ಅವರ ಆಯವ್ಯಯದಲ್ಲಿ ಯಾವ್ಯಾವ ವಿಚಾರಗಳನ್ನು ಸೇರಿಸಿದ್ದಾರೆ ಅನ್ನೋದನ್ನು ಕೂಡ ನಾವು ನೇರ ಪ್ರಸಾರದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀವಿ. ಇಲ್ಲಿ ಅರುಣ್ ಅರಸವರೇ, ಈಗ ರೈತರ ನಿರೀಕ್ಷೆಗಳು ಒಂದು ವಿಚಾರಗಳು, ಆದರೆ ತಾವು ಉದ್ಯಮಿಯಾಗಿಯೂ ಕೂಡ ಇಲ್ಲಿ ಅನೇಕ ಸವಾಲುಗಳ ಬಗ್ಗೆ ತಾವು ಒಂದಂತಲೇ ಒಮ್ಮೆ ಗುಟುರು ಹಾಕಿದ್ದು ಕೂಡ ಇದೆ. ಸರ್ಕಾರದ ನಡವಳಿಕೆಯ ವಿಚಾರದ ಬಗ್ಗೆ ತಮ್ಮದೇ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಹಾಕಿರುವಂಥದ್ದು ಅದು ಕೂಡ ಬಹಳ ವ್ಯಾಪಕವಾಗಿ ಚರ್ಚೆ ಆಯಿತು. ಆಂಧ್ರ ಪ್ರದೇಶದಿಂದಲೂ ಕೂಡ ಅದಕ್ಕೆ ತಕ್ಷಣದ ಒಂದು ರೆಸ್ಪಾನ್ಸ್ ಬಂದಿರುವಂಥದ್ದನ್ನು ಕೂಡ ನಾವು ನೋಡಿದ್ವಿ. ಯಾಕಂದರೆ ಉದ್ಯಮಿಗಳು ಎದುರಿಸ್ತಾ ಇರುವಂತಹ ಸವಾಲುಗಳ ವಿಚಾರಕ್ಕೆ ಬಂದಾಗ ಮತ್ತು ರಾಜ್ಯ ಸರ್ಕಾರ ಹೇಗೆ ನಮ್ಮ ನಾಡಿನ ಉದ್ಯಮಿಗಳನ್ನು ಇಲ್ಲಿ ಉಳಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ, ಯಾಕಂದರೆ ಪಕ್ಕದ ಆಂಧ್ರ ಹೊಸದಾಗಿ ಇರುವಂಥ ರಾಜ್ಯ, ಅಲ್ಲಿ ಅವಕಾಶಗಳನ್ನು ಕೊಡೋದಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಕಂಪೇರ್ ಟು ಕರ್ನಾಟಕಕ್ಕೆ ಕಂಪೇರ್ ಮಾಡಿದರೆ ಅವ್ರಿಗೆ ಇರುವಂಥ ಅವಕಾಶಗಳ ಸಾಧ್ಯತೆ ಜಾಸ್ತಿ ಇದೆ. ಆದರೆ ಕರ್ನಾಟಕದಲ್ಲಿ ಇರುವಂಥ ಅವಕಾಶಗಳನ್ನು ಹೇಗೆ ಬಳಕೆ ಮಾಡಿಕೊಳ್ಬೇಕು, ಇಲ್ಲಿಯ ಉದ್ಯಮಿಗಳನ್ನು ಕರೆಕ್ಟಾಗಿ ಉಳಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಏನು ಮಾಡಬೇಕಿದೆ ಸರ್ಕಾರ? ಸರ್, ಭಾಳಷ್ಟು ಮಾಡ್ಬೋದಾಗಿತ್ತು. ಭಾಳ ಹೇಳಿಕೆಯಲ್ಲಿ ಭಾಳ ಮುಂದಿದೆ ನಮ್ಮ ಕರ್ನಾಟಕ ಸರ್ಕಾರ, ನಡವಳಿಕೆಯಲ್ಲಿ ಇಲ್ಲ. ಈಗ ಆಂಧ್ರ ಪ್ರದೇಶ ತುಂಬ ದೂರ ಇಲ್ಲ. ನಮ್ಮ ಬೆಂಗಳೂರು ಉತ್ತರದಿಂದ 70 ಕಿಲೋಮೀಟರ್ ಹೋದರೆ ನಿಮಗೆ ಆಂಧ್ರ ಪ್ರದೇಶ ಸಿಗುತ್ತೆ. ಅವರೆಲ್ಲ ಬೆಂಗಳೂರಲ್ಲೇ ವಾಸ ಮಾಡಿ ಆಂಧ್ರ ಪ್ರದೇಶದಲ್ಲಿ ಫ್ಯಾಕ್ಟ್ರಿ ಹಾಕ್ತಾರೆ ಸರ್. ಹೀಗೆ ಹೊಸೂರು ಹಾಗೆ ಬೆಳೆದಿದ್ದು ಈಗ ನಾರ್ತ್ ಬೆಂಗಳೂರು ಹಾಗೆ ಬೆಳೀತಾ ಇರೋದು ಸರ್. ಅಂದರೆ ಆಂಧ್ರ ಪ್ರದೇಶ ಹಾಗೆ ಬೆಳೀತಾ ಇದೆ. ನಮ್ಮಲ್ಲಿ ಭಾಳ ಅಂದರೆ ಇಲ್ಲಿ ನಮಗೆ ಜಾಬ್ ಕ್ರಿಯೇಷನ್ನು ಎಷ್ಟು ಇಂಪಾರ್ಟೆಂಟು ಅನ್ನೋದು ಸೀರಿಯಸ್ ಆಗಿ ಸರ್ಕಾರ ತೊಗೊಂಡಿಲ್ಲ ಸರ್. ಹೌದಾ, ಬರ್ತಾರಾ ಉದ್ಯಮಿ ಬರ್ತಾ ಇದ್ದಾರೆ ಹಾಕೋಕ್ಕೆ, ಓಕೆ ಬನ್ನಿ ನಿಮ್ಮ ಜಮೀನು ಕೊಡ್ತೀವಿ, ಇದು ರೇಟು ನಮ್ಮದು, ಆಮೇಲಿಂದ ನಿಮ್ಮ ಪಾಡಿಗೆ ನೀವು ಮಾಡ್ಕೊಂಡೋಗಿ. ಅದಾದಮೇಲೆ ಕರ್ಕೊಂಬರೋದು ಆಯಿತು, ದೇವೋಸ್ಗೆ ಹೋಗ್ತಾರೆ, ದಾವೋಸಿಂದ ಕರ್ಕೊಂಬರ್ತೀವಿ, ಇಷ್ಟುದ್ದ ಅನೌನ್ಸ್ಮೆಂಟ್ ಆಗುತ್ತೆ, ಆದಮೇಲಿಂದ ಇನ್ನೇನು ಇಲ್ಲ ಸರ್. ಹೋದ ವರ್ಷ ಆಗಲಿ ಹೋದ ವರ್ಷ ಆಗಲಿ ನೀವು ತೆಗೆದು ನೋಡಿದ್ರೆ ದಾವೋಸಿಗೆ ಹೋಗಿ ಏನಾಯಿತು ಅಂದರೆ 50 ಕೋಟಿ ರೂಪಾಯಿ ಖರ್ಚಾಗಿದೆ ಸರ್. ಅಷ್ಟು ಬಿಟ್ಟರೆ ಇನ್ನೇನೂ ಆಗಿಲ್ಲ ಸರ್. ನಮ್ಮಲ್ಲಿ ಆ ಶಿಸ್ತಿಲ್ಲ. ರೈತ ಆಗಲಿ ಉದ್ಯಮಿ ಆಗಲಿ ಇಬ್ಬರು ಚೆನ್ನಾಗಿರಬೇಕು ಅನ್ನೋ ಶಿಸ್ತಿಲ್ಲ ಸರ್. ಏನಕ್ಕೆ ಅಂದರೆ ಕರ್ನಾಟಕ ಕಷ್ಟಪಡ್ದೇ ಮುಂದೆ ಬಂದ್ಬಿಡ್ತು ಸರ್. IT-BT ರೆವಲ್ಯೂಷನಲ್ಲಿ ಭಾಳಷ್ಟು ಕಷ್ಟಪಟ್ಟಿಲ್ಲ ಸರ್ ಸರ್ಕಾರ. ಅವರೇ ಹುಡ್ಕೊಂಬಂದರು, ವೆದರ್ ಭಾಳ ಚೆನ್ನಾಗಿತ್ತು, ಕನೆಕ್ಟಿವಿಟಿ ಇತ್ತು, ಒಂದು ಕಡೆಯಿಂದ ಮಾಡ್ಕೊಂಡು ಹೋದರು ಸರ್. ಅದು ಸುಲಭವಾಗಿ ಬಂದಿದ್ದು ಇದು ಕಷ್ಟಪಡಿ ಈಗ ತುಂಬ ಕಷ್ಟಪಡಬೇಕಾಗಿದೆ. ಯಾರು ಏನು ಅಂಥ ಶಿಸ್ತಾಗಿ ಸೀರಿಯಸ್ ಆಗಿ ಉದ್ಯಮಿಗಳಿಗೆ ಹೆಲ್ಪ್ ಮಾಡಿ ಜಾಬ್ ಕ್ರಿಯೇಷನ್ ಮಾಡೋಣ ಅನ್ನೋದು ಅಂಥ ಶ್ರಮ ಯಾರೂ ಏನು ವಹಿಸ್ತಾ ಇಲ್ಲ ಸರ್. ಆದರೆ ತಮ್ಮ ಹತ್ರ ಇನ್ನೊಂದು ವಿಚಾರವನ್ನು, ತಾವು ಕೃಷಿಕರು ಕೂಡ ಆಗಿರೋದ್ರಿಂದಾಗಿ ಈ ಗ್ಯಾರಂಟಿಗಳ ಪರಿಣಾಮ ಹೇಗಿದೆ ನಿಮ್ಮ ಪ್ರಕಾರ? ಹಳ್ಳಿಗಳಲ್ಲಿ ಯಾವ ರೀತಿಯಾಗಿ ಲಾಭ ತಂದಿದೆಯಾ, ಅಥವಾ ನಿಜಕ್ಕೂ ಇದು ಯಾವ ಸ್ವರೂಪದ ಪರಿಣಾಮವನ್ನು ಬೀರಿದೆ? ಹಳ್ಳಿಗಳಲ್ಲಿ ಇರುವಂಥ ಸವಾಲು, ಸಮಸ್ಯೆ ಅಥವಾ ಅಭಿವೃದ್ಧಿ ಅದು? ಸರ್, ಒಂದು ಹಂತದಲ್ಲಿ ನಾನು ಒಬ್ಬ ಕೃಷಿಕನೂ ಹೌದು, ಒಬ್ಬ ಉದ್ಯಮಿನೂ ಹೌದು. ಕೃಷಿ ನನ್ನ ಗ್ರಾಮ ಬೆಟ್ಟತುಂಗ, ಪ್ರಿಯಾಪಟ್ಟಣ ತಾಲೂಕು, ಗ್ಯಾರಂಟಿ ಒಂದು ಥರದಲ್ಲಿ ನೆಮ್ಮದಿ ತಂದಿದೆ ಸರ್. ಒಂದು ನಮ್ಮ ಮೈಸೂರವರು ಉದ್ಯಮಿ ಹೇಳಿದಾಗೇ ಪ್ರತಿ ತಿಂಗಳು ಕರೆಕ್ಟಾಗಿ ಬರದೇ ಇದ್ರೂ 3 ತಿಂಗಳಿಗೋ 4 ತಿಂಗಳಿಗೋ ಬಂದು ಒಂದು ಥರದಲ್ಲಿ ಒಂದು ಹೆಲ್ಪ್ ಆಗಿದೆ ಸರ್. ಏನಕ್ಕೆ ಅಂದರೆ ಕೃಷಿ ಅಷ್ಟು ಸಂಕಷ್ಟದಲ್ಲಿದೆ ಸರ್ ಇವತ್ತು. ಇದು ಏನು ನಮ್ಮ ಮಹಿಳೆಯರಿಗೆ 2,000 ರೂಪಾಯಿ ಆಗಲಿ, ಏನು ಮನೆ ಫ್ರೀ ಕರೆಂಟ್ ಆಗಲಿ ಏನು ಬರ್ತಾ ಇದೆ, ಸ್ವಲ್ಪ ಮಟ್ಟಿಗೆ ಒಂದು ಸಣ್ಣದ ಇದರಲ್ಲಿ ಪ್ರಮಾಣದಲ್ಲಿ ಹೆಲ್ಪ್ ಆಗಿದೆ ಸರ್. ನಾನು ಅದನ್ನು ರೂಲ್ ಔಟ್ ಮಾಡೋಕ್ಕಾಗೋದೇ ಇಲ್ಲ. ಇದಲ್ಲ, ಇನ್ನು ಯಾವುದೇ ಸರ್ಕಾರ ಬಂದರೂ ಈ ಗ್ಯಾರಂಟಿನಂತೂ ತೆಗಿಯೋಕ್ಕಾಗೋದಿಲ್ಲ ಸರ್. ಅಷ್ಟು ಪಾಪ್ಯುಲರ್ ಆಗಿಬಿಟ್ಟಿದೆ ಇದು. ಇನ್ನೂ ಪರ್ಮನೆಂಟ್ ಫೀಚರ್ ಆಫ್ ಇಂಡಿಯನ್ ಡೆಮಾಕ್ರಸಿ. ಇನ್ನೊಂದು ಹಂತ ನೆಕ್ಸ್ಟ್ ಹತ್ತಬೇಕು ಅಂದರೆ ಕೇಂದ್ರ ಸರ್ಕಾರ ಒಂದು ಮಾಡಿಬಿಟ್ರೆ ಇನ್ನೆಲ್ಲ ಮುಗದೇ ಹೋಗುತ್ತೆ ಸರ್. ಇದು ಇನ್ನು ಯಾವುದೇ ಸರ್ಕಾರ ಬಂದು ನಾವು ಗ್ಯಾರಂಟಿ ತೆಗಿತೀವಿ ಅಂತ ಎಲೆಕ್ಷನ್ಗೆ ಹೋಗೋಕ್ಕಾಗಲ್ಲ ಸರ್. ಆ ಮಟ್ಟಷ್ಟು ಪಾಪ್ಯುಲರ್ ಆಗಿದೆ ಸರ್. ಹಳ್ಳಿಲಿ ಇದರಿಂದನೇ ಇವತ್ತು ಕೂಲಿ ಭಾಳ ಮುಂದೆ ಕೊಟ್ಟೋಗಿದೆ ಸರ್. ಹಳ್ಳಿಲಿ ಇವತ್ತು ಕೃಷಿ ಮಾಡೋಕ್ಕಾಗದೇ ಇರೋ ಅಷ್ಟು ಕೂಲಿ ಮುಂದಿದೆ. ಇದು ಗ್ಯಾರಂಟಿಯಿಂದ ಮುಂದಕ್ಕೆ ಹೋಗಿದೆ ಅನ್ನೋದು ಭಾಳ ತಪ್ಪಾಗಿದೆ. ಯಾಕೆಂದರೆ ಕೃಷಿಯೇತರ ಕೆಲಸಗಳು ಸಣ್ಣ ಪುಟ್ಟದ್ದು ಜಾಸ್ತಿ ಆಗಿದೆ. ಈ ಕೃಷಿ ಆದರೆ ನೀವು ಬೆಳಗ್ಗೆ 9ರಿಂದ ರಾತ್ರಿ 5 ಗಂಟೆ ತನಕ ಬಿಸಿಲಲ್ಲಿ ನಿಂತು ಕೆಲಸ ಮಾಡಬೇಕು. ಅದ್ರ ಬದಲು ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳಿದೆ. ಆ ಕೆಲಸಗಳಿಗೆ ಜನ ಒಲವು ಕೊಡ್ತಾ ಇದ್ದಾರೆ ಹೊರತು ಕೃಷಿಗೆ ಕೊಡ್ತಾ ಇಲ್ಲ ಸರ್. ಸೊ ಕೃಷಿಗೆ ಕೊಡಬೇಕು ಅಂದರೆ ಜನರ ಬೇಡಿಕೆ ಬೇರೆ. ಇವತ್ತು 800-850 ಸಾವಿರ ತನಕನೂ ಇವತ್ತು ಕೃಷಿ ಕೂಲಿ ಜಾಸ್ತಿ ಆಗೋ 1000 ಬಂದಿದೆ ಸರ್. ಸೊ ಇದಕ್ಕೂ ಗ್ಯಾರಂಟಿಗೂ ಸಂಬಂಧ ಇಲ್ಲ. ಬಟ್ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇಷ್ಟೇ ಆಗೋದು ಸರ್. ಇದು ಸಣ್ಣ ಪ್ರಮಾಣದ ಮೆಕನೈಸೇಷನ್ನು
ನಮ್ಮ ಸಣ್ಣ ಪ್ರಮಾಣದ ಲ್ಯಾಂಡ್ ಇರೋದಕ್ಕೆ ಆಗ್ತಾನೆ ಇರುತ್ತೆ ನಿರಂತರ ಇದು. ಕೃಷಿಯಿಂದ ಜನ ಆಚೆ ಬರ್ತಾ ಇದ್ದಾರೆ ಸರ್, ಎಸ್ಪೆಷಲಿ ಕೂಲಿ ಕಾರ್ಮಿಕರು ಆಚೆ ಬರ್ತಾ ಇದ್ದಾರೆ. ಇದನ್ನು ನೀವು ಕಾಫಿ ಬೆಳೆಗಾರರಾಗಲಿ, ಅವರು ಕಾಫಿ ಬೆಳೆಗಾರರು ಇವತ್ತು ವಲಸೆ ನೌಕರರು ಇಲ್ದೇನೆ, ವಲಸೆ ಕೆಲಸಗಾರರು ಇಲ್ದೇನೆ ಅವ್ರು ಕಾಫಿನೇ ಮಾಡೋಕ್ಕಾಗಲ್ಲ ಸರ್, ಆ ಮಟ್ಟಕ್ಕೆ ಹೊಟ್ಟೋಗಿದೆ ಇವತ್ತು. ಸೊ ಎಲ್ಲ ಕಡೆನೂ ವ್ಯಾಪಕವಾಗಿ ಅದೇ ಆಗ್ತಾ ಇದೆ. ಎಸ್ ಎಸ್. ಇಲ್ಲಿ ಶರಣಬಸಪ್ಪ ಅವರೇ, ತಮ್ಮ ಹತ್ರ ಇದೇ ವಿಚಾರವನ್ನು ಕೇಳಬೇಕು ಅಂತಿದೆ. ಯಾವ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೋಡಿದಾಗಲೂ ಕೂಡ ಗ್ಯಾರಂಟಿ ವಿಚಾರಗಳು ಎಷ್ಟರ ಮಟ್ಟಿಗೆ ಸರ್ಕಾರ ಕೊಡ್ತಿರುವಂತಹ ಗ್ಯಾರಂಟಿಗಳ ಲಾಭ ಆಗ್ತಾ ಇದೆಯಾ ಹಳ್ಳಿ ಭಾಗದಲ್ಲಿ ಬಂದಂತಹ ಸಂದರ್ಭದಲ್ಲಿ? ಹಾಗೆಯೇ ಯಾವ ಸ್ವರೂಪದಲ್ಲಿ ಸರ್ಕಾರ ಈ ಗ್ಯಾರಂಟಿಯನ್ನು ಮುಂದುವರಿಸ್ಕೊಂಡು ಹೋಗುವಾಗ ಏನು ಸರಿಪಡಿಸಬೇಕಾಗಿದೆ ಅಂತ ನಮ್ಗೆ ಅನ್ಸುತ್ತೆ? ಸರ್, ನಾನು ಹೇಳ್ಬೇಕಾದ್ರೆ ನನ್ನ ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ಇವತ್ತು ಸರ್ಕಾರ ಗ್ಯಾರಂಟಿ ಸ್ಕೀಮ್ಗಳನ್ನ ತಂದಿದೆಯಲ್ಲ, ಆ ಗ್ಯಾರಂಟಿ ಸ್ಕೀಮ್ಗಳನ್ನ ತಂದಿರ್ತಕ್ಕಂಥದ್ದು ಜನರ ಅಭಿವೃದ್ಧಿಗಾಗಿ, ಏಳಿಗೆಗಾಗಿ ಅಂತಕ್ಕಂಥದ್ದು ಅಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ ಬಯಸ್ತೀನಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದ್ ಕಡೆಗೆ ಜನರ ಏಳಿಗೆಗಾಗಿ ಗ್ಯಾರಂಟಿ ಸ್ಕೀಮ್ಗಳನ್ನ ತಂದೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಇಲ್ಲಿ ಅಂಕರ ವಿದ್ಯುತ್ ದರ ಏರಿಕೆ ಮಾಡಿ ಆ ಗ್ಯಾರಂಟಿ ಸ್ಕೀಮ್ಗಳಿಗೆ ಒಯ್ದು ರೊಕ್ಕ ಹಾಕ್ತಕ್ಕಂಥ ಪರಿಸ್ಥಿತಿಯನ್ನ, ಬೆಲೆ ಏರಿಕೆ ನಿರ್ಮಾಣ ಮಾಡ. ಇವತ್ತು ನೋಡಿ ಏನಾಗಿದೆ ಪರಿಸ್ಥಿತಿ. ಪಂಪ್ಸೆಟ್ ರೈತರನ್ನ ಉಚಿತವಾಗಿ ಇವತ್ತು ಟ್ರಾನ್ಸ್ಫಾರ್ಮರ್ಗಳನ್ನ, ಕಂಬಗಳನ್ನ, ವೈರ್ಗಳನ್ನ ಎಳಿತಕ್ಕಂಥದ್ದು, ಇಡೀ ವಿದ್ಯುತ್ ದರ ಏರಿಕೆ ಮಾಡೋದ್ರ ಮೂಲಕ ಇದು ಒಯ್ದು ಅದ್ರ ಮೇಲೆ ಹಾಕಿ ಇವ್ರ ಮೂಲಕ ರೊಕ್ಕ ಸೊಳಿತಕ್ಕಂಥ ರೀತಿಯಲ್ಲಿ ಆಗ್ತದೆ. ಅಂದ್ರೆ ಒಂದ್ ಕೈಲಿ ಕೊಡೋದು, ಒಂದ್ ಕೈಲಿ ಕಸ್ಕೊಳ್ತಕ್ಕಂಥ ರೀತಿಯಲ್ಲಿ ಹೆಚ್ಚೆ ಆಗ್ತಕ್ಕಂಥ ಗ್ಯಾರಂಟಿ ಸ್ಕೀಮ್ಗಳನ್ನ ಆಗಿದೆ ಪ್ರಮುಖ. ಖಂಡಿತ ಶರಣಬಸಪ್ಪ ಅವರೇ. ಅಶೋಕ್ ಚಂದ್ರಗೌಡರೇ, ತಮ್ಮ ಪ್ರಕಾರವಾಗಿ ಯಾವ ರೀತಿಯಾಗಿ ಈ ಯೋಜನೆಗಳು ಗ್ರಾಮೀಣ ಭಾಗದಲ್ಲಿ ಸಾಮಾಜಿಕ ಯೋಜನೆಗಳು, ಈ ಕಲ್ಯಾಣ ಯೋಜನೆಗಳು ಅಂತ ಹೇಳ್ಕೊಂಡು ಸರ್ಕಾರ ಹೇಳುತ್ತೆ, ಇದರ ಪರಿಣಾಮಗಳನ್ನು ತಾವು ನೋಡಿದಾಗ ಹೆಂಗೆ ಅನಿಸುತ್ತೆ? ಈಗ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಸ್ವಲ್ಪ ಮಾಡಿಫೈ ಮಾಡಬೇಕಂತ ನನ್ನ ಅಭಿಪ್ರಾಯ. ಯಾಕಂದರೆ ಬಸ್ನಲ್ಲಿ ಫ್ರೀ ಮಾಡಿದ್ದಾರೆ, ಹೌದು. ಆದರೆ ವಯೋವೃದ್ಧರಿಗೆ, ಅಂಗವಿಕಲರಿಗೆ ಸೀಮಿತವಾಗಿ ಇದನ್ನು ಫ್ರೀ ಮಾಡಬೇಕಾಗಿತ್ತು. ಈಗ ಎಲ್ಲರೂ ಫ್ರೀ ಅದು ಆಗೋದಿಲ್ಲ. ಯಾಕಂದರೆ ಅದಕ್ಕೆ ಕೆಲವು ಅದರ ದುಷ್ಪರಿಣಾಮ ಆಗ್ತಾ ಇದ್ದಾವೆ. ಶಾಲಾ ಮಕ್ಕಳಿಗೆ, ಉಳಿದವರಿಗೆ ಬಸ್ನಲ್ಲಿ ಕೂಡಲಿಕ್ಕೆ ನಿಲ್ಲಲಿಕ್ಕೆ ಜಾಗ ಇಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ನೀವು ಅಂಗವಿಕಲರಿಗೆ ಮಾಡಿರಿ, 60 ವಯಸ್ಸು ಮೀರಿದ ವಯೋವೃದ್ಧರಿಗೆ ಮಾಡಿರಿ, ಅದು ಜಿಲ್ಲಾ ಮಟ್ಟದಲ್ಲಿ ಸೀಮಿತ ಮಾಡಬೇಕು. ಈಗ ರಾಜ್ಯ ತುಂಬ ಮಾಡಿಬಿಟ್ಟಿದ್ದಾರೆ, ಅದೊಂದು. ಆಮೇಲೆ ಕರೆಂಟ್ ಎಲ್ಲರಿಗೂ ಫ್ರೀ, ಶ್ರೀಮಂತರಿಗೆ ಫ್ರೀ, ಇವ್ರಿಗೂ ಫ್ರೀ, ಹಂಗೆ ಆಗಬಾರ್ದು. ಕೆಲವು ಮಂದಿಗೆ ಅದನ್ನು ಕಡಿತಗೊಳಿಸಬೇಕು. ಗ್ಯಾರಂಟಿ ಯೋಜನೆಗಳಲ್ಲಿ ಸ್ವಲ್ಪ ಬದಲಾವಣೆ ತರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಕೊಟ್ಟ ಮೇಲೆ ಕಿತ್ಕೊಳ್ಳೋದು ಸುಲಭ ಇದೆ ಅಂತ ತಮ್ಗೆ ಅನ್ಸುತ್ತಾ? ತಮ್ಮ ಅನುಭವದ ಪ್ರಕಾರವಾಗಿ ಹೇಳದಿದ್ರೆ ಸುಲಭ ಇಲ್ಲ, ಅದನ್ನ ಯಾರು ಬಂದರೂ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈಗ ಅದು ಮತ್ತೆ ಬರೀ ಗ್ಯಾರಂಟಿ ಮೇಲೆ ಮತ್ತೊಮ್ಮೆ ಸರ್ಕಾರ ಬರ್ತದೆ ಅನ್ನೋದನ್ನು ಗ್ಯಾರಂಟಿ ಇಲ್ಲ. ಈಗ ಇದೇ ಗ್ಯಾರಂಟಿ ಆಧರಿಸಿ ಅವರು ಮತ್ತೊಮ್ಮೆ ಅಧಿಕಾರಕ್ಕೆ ಬರುವ ಗ್ಯಾರಂಟಿನೂ ಇಲ್ಲ. ಅದು ಮರೆತು ಅನೇಕ ವಿಷಯಗಳು, ಬೇರೆ ಬೇರೆ ವಿಷಯಗಳು ಚುನಾವಣೆ ಸಂದರ್ಭದಲ್ಲಿ ಪರಿಣಾಮ ಬೀರ್ತವೆ. ಅದಕ್ಕೆ ಈ ಗ್ಯಾರಂಟಿಗಳಲ್ಲಿ ಸ್ವಲ್ಪ ಮಾಡಿಫೈ ಮಾಡಬೇಕು ಅಂತೇಳಿ ನನ್ನ ಅಭಿಪ್ರಾಯ. ಎಸ್. ಆದರೆ ಇಲ್ಲಿ ದಿಲ್ರಾಜ್ ಆಳ್ವರೇ, ನೀವು ಹೇಳ್ತಾ ಇದ್ರಿ, ಅಂದರೆ ಬೆಂಗಳೂರಿನ ಹೊರತುಪಡಿಸಿದ ಉಳಿದ ನಗರಗಳಲ್ಲೂ ಕೂಡ ಕೈಗಾರಿಕೆಗಳನ್ನು ಕೊಂಡೊಯ್ಯುವಂತಹ ಪ್ರಯತ್ನ ಆಗಬೇಕು. ಅದು ಮೈಸೂರು ಇರ್ಬೋದು ಅಥವಾ ಮಂಗಳೂರು ಇರ್ಬೋದು. ಮಂಗಳೂರು ಲೆಕ್ಕದ ವಿಚಾರಗಳಿಗೆ ಬಂದಾಗ, ಇಂಜಿನಿಯರಿಂಗ್ ಕಾಲೇಜಸ್ಗಳ ವಿಚಾರಗಳಿಗೆ ಬಂದಾಗ, ಪಾಲಿಟೆಕ್ನಿಕ್ ಕಾಲೇಜುಗಳ ವಿಚಾರಗಳಿಗೆ ಬಂದಾಗ, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಬಂದಾಗ ಇದು ಕರ್ನಾಟಕದ ದೊಡ್ಡ ಹಬ್ಬ ಆಗಿ ಇವತ್ತು ಬೆಳೆದಿರುವಂಥದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಅನೇಕರು ವಿದ್ಯಾಭ್ಯಾಸಕ್ಕೆ ಬೇಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವಂಥದ್ದು, ಉಡುಪಿಗೆ ಬರುವಂಥದ್ದು ಸರ್ವೇ ಸಾಮಾನ್ಯ ಅನ್ನುವಂಥ ರೀತಿಯಲ್ಲಿ ಇದೆ. ಆದರೆ ಅದು ಅಂದರೆ ಅಲ್ಲಿ ಇಂಡಸ್ಟ್ರಿಗೆ ಬೇಕಾಗಿರ್ತಕ್ಕಂತಹ ಸರಕು ಅಲ್ಲೇ ಇದೆ, ಶಕ್ತಿ ಅಲ್ಲೇ ಇದೆ, ಸ್ಕಿಲ್ಡ್ ಮ್ಯಾನ್ ಪವರ್ ಅಲ್ಲೇ ಇದೆ. ಆದರೆ ಯಾಕೆ ಅಲ್ಲಿ ಇಂಡಸ್ಟ್ರಿ ಬರ್ತಾ ಇಲ್ಲ? ಹಾಗಾದರೆ ಏನು ಸಮಸ್ಯೆ ಆಗುತ್ತೆ? ಯಾವುದು ಸವಾಲಿದೆ ಅಂಥೇಳಿ, ಅದು ಸಾಮಾಜಿಕವಾಗಿರ್ತಕ್ಕಂಥ ಸವಾಲು ಕೂಡ ಅಲ್ಲಿ ಎಷ್ಟು ಮಟ್ಟಿಗಿದೆ ಅಂತೇಳಿ, ಇದನ್ನು ಸರ್ಕಾರ ಹೇಗೆ ನಿಭಾಯಿಸಬೇಕಿದೆ ಅಂತ? ಖಂಡಿತವಾಗಿ ನೀವು ಈಗ ನಮ್ಮ ಮಂಗಳೂರು ನೀವು ಕಂಪೇರ್ ಮಾಡಿದರೆ ಇಟ್ ಈಸ್ ಅ ಮೆಡಿಕಲ್ ಹಬ್ ಆಗಿದೆ, ಎಜುಕೇಷನಲ್ ಹಬ್ ಆಗಿದೆ, ಅದೇ ರೀತಿ ಪೋರ್ಟ್ ಇದೆ. ಸೊ ಎಲ್ಲ ಇಕೋಸಿಸ್ಟಮ್ ಇದ್ರೂ ಕೂಡ ಇಲ್ಲಿ ನಾವು ಏನು ಸರ್ಕಾರದ ಮಟ್ಟದಲ್ಲಿ ಆಗಿರ್ಬೋದು ಅಥವಾ ಒಂದು ಮಂಗಳೂರಾಗಿ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡ್ರೆ ಅಂತ ಡೆವಲಪ್ಮೆಂಟ್ ಆಗದಿದ್ದದ್ದು ಕೂಡ ಇಲ್ಲಿ ಒಂದು ಕಾರಣ ತಾವು ಹೇಳಿದ್ರಿ. ಆದ್ರೆ ಇದೊಂದು ಸಾಮಾಜಿಕವಾಗಿ ಕೂಡ ತಮ್ಗೆ ಗೊತ್ತಿರ್ಬೋದು, ಈಗಿನ ಒಂದು 4-5 ವರ್ಷ ಹಿಂದಿನ ನೀವು ಗಮನಿಸಿದ್ರೆ
ಈ ಕೋಮು ಗಲಭೆ ಕೂಡ ಇದಕ್ಕೊಂದು ಈ ಕಂಪನಿಗಳು ಬರುವಂಥದ್ದಕ್ಕೂ ಕೂಡ ಒಂದು ಹಿನ್ನಡೆ ಆಗಿರುವಂಥದ್ದು ಕೂಡ ನಮ್ಮ ಗಮನದಲ್ಲಿದೆ. ಆದರೆ ಈಗಿನ ಪರಿಸ್ಥಿತಿ ತಾವು ಗಮನಿಸಿದ್ರೆ ಇವತ್ತೊಂದು ಶಾಂತ ರೀತಿಯಲ್ಲಿ ಮಂಗಳೂರು, ಉಡುಪಿ ಜಿಲ್ಲೆಗಳಿದೆ. ಅದು ಆಡಳಿತ ವ್ಯವಸ್ಥೆಯಲ್ಲಿ ಆದಂತಹ ಒಂದು ಸುಧಾರಣೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಇಲ್ಲಿ ಬಂದಂತಹ ಕಮಿಷನರ್ನ ಒಂದು ಪಾತ್ರ ಇದರಲ್ಲಿ ಬಹುದೊಡ್ಡವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನೀವು ಉದ್ಯಮವನ್ನು ತರಬೇಕು ಅಥವಾ ಬೇರೆ ಇಂಡಸ್ಟ್ರಿಗಳನ್ನು ಇಲ್ಲಿ ನಗರಕ್ಕೆ ತರಬೇಕಾದ್ರೆ ಯು ನೀಡ್ ಟು ಹ್ಯಾವ್ ಅ ಇಕೋಸಿಸ್ಟಮ್ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ಅದು ಎಲ್ಲಾ ರೀತಿಯಲ್ಲಿ ಕೂಡ ನಾವು ಕೈ ಚಾಚಿ ಇಂಡಸ್ಟ್ರಿಗಳನ್ನು ನಾವು ಕರಿಬೇಕಾಗ್ತದೆ. ಅದು ನಮ್ಮ ಲ್ಯಾಂಡ್ನ ವಿಷಯ ಆಗಿರ್ಬೋದು, ಅಥವಾ ಇಲ್ಲಿ ಬಂದಂತಹ ನೀವು ಎಂಪ್ಲಾಯ್ಮೆಂಟ್ ಕೊಡುವಾಗ ಖಾಲಿ ಮಂಗಳೂರಿನವರು ಮಾತ್ರ ಅಲ್ಲ, ಎಲ್ಲ ವಿಶ್ವದಾದ್ಯಂತ ಜನರು ಬರ್ತಾರೆ. ಸೊ ಆ ದೃಷ್ಟಿಯಲ್ಲಿ ಕೂಡ ಅವರಿಗೆ ಬೇಕಾದಾಗೆ ನಮ್ಮ ನಗರವನ್ನು ಒಂದು ರೀತಿಯಲ್ಲಿ ಸೌಹಾರ್ದ ರೀತಿಯಲ್ಲಿ ಮತ್ತು ಈ ಮಾಡರ್ನೈಸೇಷನ್ಗೆ ತೆರೆದಿಟ್ಕೊಳ್ಬೇಕಾದಂಥದ್ದು ಮಂಗಳೂರಿನ ಒಂದು ಮಂಗಳೂರಿಗರಾಗಿ ನಾವು ಮಾಡಬೇಕಾದಂತ ಒಂದು ಪ್ರಥಮವಾಗಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಖಂಡಿತ ತುಂಬಾ ವಾಸ್ತವದ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ತಾವು. ಯಾಕಂದ್ರೆ ಬಜೆಟ್ ಕೇವಲ ಒಂದು ಬಜೆಟ್ ನಲ್ಲಿ ಅಲ್ಲ, ಆದ್ರೆ ಅದೊಂದು ನಿರಂತರ ಪ್ರಯತ್ನದ ಭಾಗವಾಗಿ ಕೂಡ ಆಗ್ಬೇಕಾಗುತ್ತೆ. ದಿಲ್ರಾಜ್ ಅವರೇ, ಸಮಯದ ಅಭಾವ ಇದೆ. ಈಗ ಮುಖ್ಯಮಂತ್ರಿಯವರು ಇನ್ನೇನು ತಮ್ಮ ಬಜೆಟ್ ಮಂಡನೆಯನ್ನ ಮಾಡೋರಿದ್ದಾರೆ. ಹಾಗಾಗಿ ಕಾಂತಕುಮಾರ್ ಅವರೇ, ಈಗ ಸರ್ಕಾರಿ ವಲಯದಲ್ಲಿ ಉದ್ಯೋಗ ಸೃಷ್ಟಿಸಬೇಕು, ಉದ್ಯೋಗವನ್ನು ಫಿಲ್ ಮಾಡಬೇಕು, ಇದು ಸರ್ಕಾರದ ಜವಾಬ್ದಾರಿ. ಇದನ್ನು ಸರ್ಕಾರ ಮಾಡಬೇಕು. ಸರ್ಕಾರವು ಕೂಡ ಅದಕ್ಕೆ ಮೀಸಲಾತಿ, ಬಹಳಷ್ಟು ಕಾನೂನಿನ ಚೌಕಟ್ಟುಗಳ ವಿಚಾರಗಳನ್ನು ಹೇಳ್ತಾ ಇದೆ. ಅದು ಒಂದು ಭಾಗ, ಅದು ಆಗಬೇಕು. ಅದರ ಜೊತೆಗೆ ಉದ್ಯೋಗ ಸೃಷ್ಟಿ, ಯಾಕಂದರೆ 2,80,000 ಉದ್ಯೋಗ ಅಲ್ಲಿ ಖಾಲಿ ಇದೆ ಅಂತೇಳಿ. ಆದರೆ ಈ ಕಡೆ 20 ಲಕ್ಷಕ್ಕಿಂತ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ. ಅವ್ರಿಗೆ ಕೇವಲ ಸರ್ಕಾರಿ ಉದ್ಯೋಗದಲ್ಲಿ ಫಿಲ್ ಆಗೋದಿಲ್ಲ, ಅವ್ರಿಗೆ ಬೇರೆ ಉದ್ಯೋಗವೂ ಕೂಡ ಸಿಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಏನು ಮಾಡಬೇಕಿದೆ ಅಂತ ಹೇಳುವಂಥದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ ನೀವು? ಸರ್, ಈಗ ಅದು ತುಂಬ ಇಂಪಾರ್ಟೆಂಟ್ ಸರ್. ಈಗ ಬೆಂಗಳೂರಿಗೆ ಆಲ್ರೆಡಿ ಡೆವಲಪ್ ಆಗಿರೋಂಥ ಒಂದು ಏರಿಯಾ, ಇಲ್ಲೇ ಇನ್ವೆಸ್ಟ್ ಮಾಡೋ ಬದಲು ಈಗ ಫಾರ್ ಎಕ್ಸಾಂಪಲ್ ಎಲ್ಲಿ ಫಿಟ್ ಆಗೋಂಥ ಇಂಡಸ್ಟ್ರಿ, ಈಗ ರೂರಲ್ ಇರ್ಬೋದು, ಒಂದು ಹಳ್ಳಿ ಪ್ರದೇಶದಲ್ಲಿರ್ಬೋದು, ಈಗ ನಾರ್ತ್ ಕರ್ನಾಟಕದಲ್ಲಿರ್ಬೋದು. ನಾರ್ತ್ ಕರ್ನಾಟಕದಲ್ಲಿ ಇವತ್ತು ಒಂದು ಲೈಬ್ರರಿಗೆ ಹೋದರೆ ಕುಡಿಯೋ ನೀರಿಗೂ ಅಲ್ಲಿ ಸಾಕಷ್ಟು ಗೊಂದಲಗಳಿದಾವೆ ಸರ್. ಕುಡಿಯೋ ನೀರು ಕೂಡ ಕೊಡಲ್ಲ ಅಲ್ಲಿ ಇರೋಂಥ ಯುವಕರಿಗೆ. ಲೈಬ್ರರಿ ಇಲ್ಲ, ನಾನು ಹೇಳ್ತಾ ಇರೋದು ಸರ್. ಅಲ್ಲೊಂದು ಇಂಡಸ್ಟ್ರಿ, ನಾರ್ತ್ ಕರ್ನಾಟಕದಲ್ಲಿ ಒಂದು ಇಂಡಸ್ಟ್ರೀಸ್ ಇಲ್ಲ. ಅಲ್ಲಿ ಫಿಟ್ ಆಗೋಂಥ ಒಂದು ಇಂಡಸ್ಟ್ರೀಸ್ ತೊಗೊಂಬರ್ಬೇಕು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಈಗಿರೋ ಟೆಕ್ನಾಲಜಿಗೆ ಇವರು ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು. ಸ್ಕಿಲ್ ಡೆವಲಪ್ಮೆಂಟಿಗೆ ಇವರು ಸಾಕಷ್ಟು ಅದಕ್ಕೆ ಅಂತ ಒಂದಷ್ಟು ಹಣ ಮೀಸಲಿಡಬೇಕು. ಮತ್ತು ಸ್ಕಿಲ್ ಎಲ್ಲಿ ಈಗ ನಾರ್ತ್ ಕರ್ನಾಟಕದಲ್ಲಿ ಎಷ್ಟು ಯೂತ್ಸ್ ಜಾಸ್ತಿ ಇದ್ದಾರೆ, ಮತ್ತು ಆ ಯೂತ್ಸ್ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಈಗ ಅಲ್ಲಿರೋ ಇಂಡಸ್ಟ್ರಿ ಸೆಟ್ ಮಾಡಿದ್ರೆ ಅವರು ಬೇರೆ ಬೇರೆ ನೀವು ನೋಡ್ಬೋದು ಸರ್. ಕುಡಿತಕ್ಕೆ ಚೋಟ ಆಗಿರ್ಬೋದು, ಅಲ್ಲಿರೋ ಗುಟ್ಕಾ ಬೀಡ, ಅಲ್ಲಿ ನೀವು 10th PUC ರಿಸಲ್ಟ್ಸೇ ಬರ್ತಾಯಿಲ್ಲ. ಬಿಕಾಸ್ ಯಾಕೆಂದರೆ ಅಲ್ಲಿಂದನೇ ಸ್ಟಾರ್ಟ್ ಆಗಿದೆ ಅವ್ರದ್ದು. ಇಲ್ಲಿ ಸ್ಕೂಲ್ ಎಜುಕೇಷನ್ಸ್ ಏನಿದೆ, ಕಾಲೇಜ್ ಎಜುಕೇಷನ್ಸಲ್ಲಿ ಒಂದು ಪಾರ್ಟ್ ಟೈಮಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಒಂದು ಕೋರ್ಸ್ ಇಡಬೇಕು. ಅಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಗೌರ್ಮೆಂಟ್ ಸ್ಕೂಲ್ ಅಂತಂದರೆ, ಒಂದು ಟಾಯ್ಲೆಟ್ ಇರಲ್ಲ, ಟಾಯ್ಲೆಟ್ ಫೆಸಿಲಿಟೀಸ್ ಇಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಬೇಸಿಕ್ ಫೆಸಿಲಿಟೀಸೇ ಕೊಡೋಕ್ಕಾಗ್ತಾ ಇಲ್ಲ ಗೌರ್ಮೆಂಟು. ಮತ್ತು ನೀವು ಎಂಪ್ಲಾಯ್ಮೆಂಟ್ ಹೆಂಗೆ ಜನರೇಟ್ ಮಾಡ್ತೀರಾ ಅನ್ನೋ ಒಂದು ಕ್ವಶನ್ ಆಗಿದೆ ಇವಾಗ. ನಾವು ಕೇಳ್ತಾ ಇರೋ ಸರ್, ನಾವು ಅವ್ರೇನು ನೀವು ಡೈರೆಕ್ಟ್ ಸ್ಯಾಲ್ರಿ ಕೊಡಿ ಅಂತ ಕೇಳ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಏನು 2,000 ಕೊಡ್ತಾ ಇದ್ದಾರೆ ಮನೆಗೆ, ಅವರಿಗೆ ಎಲ್ರಿಗೂ ನೀಡಿಲ್ಲ, ಬಸ್ ಎಲ್ರಿಗೂ ನೀಡಿಲ್ಲ, ಎಲೆಕ್ಟ್ರಿಸಿಟಿ ಎಲ್ರಿಗೂ ಫ್ರೀ ಇಲ್ಲ. ಇವತ್ತು ನೀವು ಯಾವಾಗ ಫ್ರೀ ಕೊಟ್ಟು ಒಂದು ಪ್ರಾಡಕ್ಟಿವಿಟಿ ಏನು ಒಂದು ಮಂಚ ಅಂದರೆ ಆ್ಯಕ್ಟಿವ್ ಇರಬೇಕು. ನೀವು ಒಂದು ಪ್ರಾಡಕ್ಟಿವಿಟಿ ತೊಗೊಬೇಕು. ಸರ್ಕಾರದಲ್ಲಿ 2,000 ಕೊಟ್ಟು ಅವ್ನು 20,000 30,000 ದುಡಿಯೋ ಕೈಗಳಿಗೆ ನೀವು 2,000 ಕೊಟ್ಟು ಕರೆಂಟ್ ಕೊಟ್ಬಿಟ್ಟು ಅವ್ನ ಮುಂದೆ ಲೈಟು ಅಂದರೆ TV ಹಾಕ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೀನು ಲೇಸಿಯಾಗಿ ಕುತ್ಕೋ ಅನ್ನೋ ಥರ ಈ ಗೌರ್ಮೆಂಟ್ ಮಾಡಿದೆ. ಈ ಗೌರ್ಮೆಂಟ್ ಒಂದು ಸತಿ ಕೊಟ್ಟಾದ್ಮೇಲೆ ಫ್ರೀ ಬೀಸ್ ಯಾರು ವಾಪಸ್ ಹಂಗೆ ಯಾರು ಇರೋಲ್ಲ ಸರ್. ಈಗ ವಾಪಸ್ ಅವ್ರು ತೊಗೊಳಕ್ಕಾಗಲ್ಲ, ಸರ್ಕಾರ ಕಿತ್ಕೊಳಕ್ಕಾಗಲ್ಲ. ಈಗ 1,500 2,000 ಯೂತ್ಸ್ಗೆ ಏನೊಂದು ಯುವ ನಿಧಿ ಅಂತ ಕೊಡ್ತಾರೆ, ಅದು ಅಷ್ಟೇ ಯಾರಿಗೂ ರೀಚ್ ಇಲ್ಲ, ಯಾರಿಗೂ ಸಿಗ್ತಾನೆ ಇಲ್ಲ ಸರ್. ಫಸ್ಟ್ ಅವಶ್ಯಕತೆ ಯಾರು ಕೇಳಲೂ ಇಲ್ಲ, ನೀವು ಫ್ರೀ ಬೀಸ್ ಕೊಡಿ ಅಂತ ಹೇಳ್ಬಿಟ್ಟು. ದುಡಿಯೋ ಕೈಗಳಿಗೆ ಯೂತ್ಸ್ಗೆ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು ಸರ್. ಎಲ್ಲೆಲ್ಲಿ ಫಿಟ್ ಇಂಡಸ್ಟ್ರೀಸ್ ಇದೆ, ಈವನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವಾಗ ಸರ್ ಬಂದಿದೆ, ಟೆಕ್ನಾಲಜಿ ಬಂದಿದೆ. ಎಲ್ಲೆಲ್ಲಿ ನಿಮಗೆ ಟೆಕ್ನಾಲಜಿ ಬಂದಂಗೆಲ್ಲ ಇವ್ರು ಅಪ್ಗ್ರೇಡ್ ಆಗ್ತಾ ಇರ್ಬೇಕು ಸರ್. ಇವ್ರು ಇನ್ನೂ 10 ವರ್ಷ 20 ವರ್ಷದ್ದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು, ಈಗ ಒಂದು ಟೀಚರ್ಸ್ ಇರ್ಬೋದು ಸರ್, ಟೀಚರ್ ರೆಕ್ರೂಟ್ಮೆಂಟ್ ಮಾಡ್ಕೊತಾ ಇಲ್ಲ. 676 ಕಾಲೇಜ್ ಸ್ಕೂಲ್ ಕ್ಲೋಸ್ ಮಾಡ್ತಾ ಇದ್ದಾರೆ. ಸ್ಕೂಲ್ ಈಗ ಪಾಪ್ಯುಲೇಷನ್ ಪ್ರಕಾರ ಹೊಸ ಸ್ಕೂಲ್ ಕ್ರಿಯೇಟ್ ಆಗಬೇಕು, ಇನ್ಫ್ರಾಸ್ಟ್ರಕ್ಚರ್ ಬರಬೇಕು, ಒಳ್ಳೊಳ್ಳೆ ಟೆಕ್ನಾಲಜಿ ಬರಬೇಕು, ಒಳ್ಳೊಳ್ಳೆ ಲೈಬ್ರರೀಸ್ ಕ್ರಿಯೇಟ್ ಆಗಬೇಕು. ಒಂದು ಲೈಬ್ರರಿ ಇಲ್ಲ. ಇವರು ಫ್ರೀ ಬೀಸ್ ಕೊಟ್ಟು ಈಗ ನೀವು ಹೊಸ ಬಿಲ್ಡಿಂಗ್ ಕಟ್ಟಿದ್ರೆ ಅದು ಅಸೆಟ್ ಕ್ರಿಯೇಟ್ ಆಗುತ್ತೆ ಸರ್ ಗೌರ್ಮೆಂಟ್ಗೆ. ಇಲ್ಲಿ ರೋಡೇ ಮುಚ್ಚಕ್ಕಾಗ್ತಾ ಇಲ್ಲ ಬಿಕಾಸ್ ಆಫ್ ಗ್ಯಾರಂಟೀಸು. ಎಷ್ಟು ರೋಡ್ಸ್ ಇರೋದು ಸರ್ ಇವತ್ತು ಬೆಂಗಳೂರಲ್ಲಿ ಇರೋ ರೋಡೇ
ಎಷ್ಟು ಮುಚ್ಚಕ್ಕಾಗ್ತಾ ಇಲ್ಲ, ಗುಂಡಿಗಳು ಇನ್ನೂ ಜಾಸ್ತಿ ಆಗ್ತಾ ಇದೆ, ಅದರಿಂದ ಆಕ್ಸಿಡೆಂಟ್ ಜಾಸ್ತಿ ಆಗ್ತಿದೆ. ಇವತ್ತು ಪೊಲೀಸ್ ರೆಕ್ರೂಟ್ಮೆಂಟ್ ಮಾಡ್ಕೊತಾ ಇಲ್ಲ, ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಕಟ್ ಡೌನ್ ಮಾಡಿ ಯಾರಿಗೆ ನೀಡಿದೆ. ಒಂದು ಹಳ್ಳಿಯಲ್ಲಿ ಒಂದು 10 ಜನಕ್ಕೆ ನೀಡಿದರೆ ನೀವು 100 ಜನ ಏನಿದ್ದಾರೆ, 100 ಜನ ಒಂದು ಹಳ್ಳಿಯಲ್ಲಿ 100 ಜನ ಇದ್ದರೆ 10ರಿಂದ 20 ಜನಕ್ಕೆ ನೀಡಿದೆ. ಅದೇ 20 ಜನಕ್ಕೆ ನೀವು ಒಂದು ಜಾಬ್ ಕ್ರಿಯೇಟ್ ಮಾಡಿ, ಅಲ್ಲಿ 100 ಜನಕ್ಕೆ 2,000 ಕೊಡೋ ಬದಲು ನೀವು 2 ಲಕ್ಷಕ್ಕೆ 20 ಜನಕ್ಕೆ 20,000 ಕೊಟ್ಟು ಆರಾಮಾಗಿ ಅವ್ರಿಗೆ ಜಾಬ್ ಕೊಡಿ. ನೀವು ಅದರಿಂದ ಬರೋಂಥ ಪ್ರೊಡಕ್ಟಿವಿಟಿ, ಅದರಿಂದ ನೀವು ಕ್ರಿಯೇಟ್ ಮಾಡೋಂಥ ಒಂದು ಇಂಡಸ್ಟ್ರೀಸ್ ಇರ್ಬೋದು, ನೀವು ಅದರಿಂದ ಗೌರ್ಮೆಂಟಿಗೂ ಒಂದು ಅಸೆಟ್ ಅದು. ನಿಜ ಈ ರೀತಿ ಯೋಚನೆ ಮಾಡ್ಬೇಕು ಸರ್. ಯಾವತ್ತೂ ಯಾರಿಗೆ ನೀಡಿದೆ ಅವ್ರಿಗೆ ಕೊಡಬೇಕು. ಮತ್ತು ಇಲ್ಲಿ ಜಾಬ್ ತುಂಬ ಇಂಪಾರ್ಟೆಂಟ್. ಯೂತ್ಸ್ ಮೋರ್ ದೆನ್ 20 lakhs ಬರೀ ಆಸ್ಪಿರೆಂಟ್ ಸರ್. ನಾನು ಹೇಳ್ತಾ ಇರೋದು ಮೋರ್ ದೆನ್ 2 crores ಇದ್ದಾರೆ ಸರ್ ನಮ್ಮ ಕರ್ನಾಟಕದಲ್ಲಿ. 2 crores ಬರೀ 20 ಲಕ್ಷ ಜನ ಗೌರ್ಮೆಂಟ್ ಜಾಬ್ ಬೇಕು ಅಂತ ಹೇಳಿ ಆಸ್ಪಿರೆಂಟ್ ಇದ್ದಾರೆ. ಪ್ರೈವೇಟ್ ಸೆಕ್ಟರ್ ಅಲ್ಲಿ ನೀವು ಬೇಕು ಅಂತಂದ್ರೆ ಮೋರ್ ದೆನ್ 2 crores ಇದ್ದಾರೆ ಸರ್ ಪಾಪ್ಯುಲೇಷನ್ಸ್. ಯೂತ್ಸ್ ಜಾಬ್ ಬೇಕು ಅನ್ನೋರೆ ಬರೀ ಇಲ್ಲಿ IT-BT ಕಂಪ್ನೀಸ್ ಅಲ್ಲಿ ಏನಿದ್ದಾರೆ 20 ಲಕ್ಷ ಜನ ವರ್ಕ್ ಮಾಡ್ತಿದ್ದಾರೆ ಇಲ್ಲಿ ಬೆಂಗಳೂರಲ್ಲಿ. ಅದು ಮೆಜಾರಿಟಿ 80 to 90% ಹೊರಗಡೆಯವರೇ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಇರೋರು ಇಲ್ವೇ ಇಲ್ಲ ಅಲ್ಲಿ. ಹಂಗೆ ಮಿನಿಮಮ್ 80% ರಿಸರ್ವೇಷನ್ ಅಂದ್ರೆ ಕರ್ನಾಟಕದಲ್ಲಿ ಇರೋರಿಗೆ ಜಾಬ್ ಕೊಡ್ಬೇಕಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ. ಅದು ಒಂದು ಪ್ರಸ್ತಾಪ ಈ ಬಾರಿಯ ಬಜೆಟ್ನಲ್ಲಿ ಬರುತ್ತಾ ಅಂತ ಹೇಳುವಂತ ನೋಡಬೇಕಾಗಿದೆ. ಕಾಂತಕುಮಾರ್ ಅವರೇ, ಕಡೆದಾಗಿ ರಾಜೇಶ್ವರಿ ಅವರೇ, ಯಾವ ಸ್ವರೂಪದಲ್ಲಿ ಬಜೆಟ್ನಲ್ಲಿ ಬಜೆಟ್ ಗಾತ್ರ, ಬಜೆಟ್ನಲ್ಲಿ ಇರುವಂಥ ಆರ್ಥಿಕ ಶಿಸ್ತನ್ನು ಕಾಪಾಡಬೇಕಾಗಿರುವಂಥ ಅನಿವಾರ್ಯತೆ ಇವೆಲ್ಲವೂ ಕೂಡ ಆದರೂ ಕೂಡ ಒಂದು ಭಾಗ. ಆದರೆ ಸಿದ್ದರಾಮಯ್ಯನವರ ಬಜೆಟನ್ನು ನಾವು ಓವರಾಲ್ ಆಗಿ ನೋಡ್ಕೊಂಡು ಬಂದಾಗ ಸಾಮಾಜಿಕ ಗ್ಯಾರಂಟಿ ಸ್ಕೀಮ್ಗಳು ಅಂತೇಳಿ ಅಲ್ಲ, ಅದರ ಹಿಂದಿನ ಅವಧಿಯಲ್ಲೂ ಕೂಡ ಅದೇ ಭಾಗ್ಯದ ಸ್ಕೀಮ್ಗಳಿರ್ಬೋದು ಅಥವಾ ಬೇರೆ ಯಾವುದು ಸಾಮಾಜಿಕ ಸುಧಾರಣೆಗೆ ಬೇಕಾಗಿರುವಂತಹ ಜನರಿಗೆ ಆರ್ಥಿಕವಾಗಿ ಅವರನ್ನು ಸುಧಾರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ. ಈ ಬಾರಿಯ ಬಜೆಟ್ನಲ್ಲಿ ಕೂಡ ಅಂಥದ್ದೇ ಮಾಡಿದರೆ ಸಾಕಾಗುತ್ತಾ ಅಥವಾ ಅದರ ಹೊರತಾಗಿ ಏನಾದರೂ ಬೇಕಿದೆಯಾ? ಸರ್, ಈ ಬಾರಿಯ ಬಜೆಟಲ್ಲಿ ನಂಗೆ ಅನ್ಸೋ ಮಟ್ಟಿಗೆ ಹೊಸದೇನು ಆ್ಯಡ್ ಆಗಲ್ಲ ಅಂತ ನನಗನ್ನಿಸ್ತಾ ಇದೆ, ಕನ್ಸಿಡರಿಂಗ್ ಫಿಸ್ಕಲ್ ಡಿಸಿಪ್ಲಿನ್. ಯಾಕಂದರೆ ಇವಾಗ 5 ಗ್ಯಾರಂಟಿ ಯೋಜನೆಗಳು ಏನಿವೆ ಅದ್ರದ್ದು ಇವ್ಯಾಲ್ಯೂಯೇಷನ್ ರಿಪೋರ್ಟ್ ಬಂದಿದೆ, ಥರ್ಡ್ ಪಾರ್ಟಿ ಇವ್ಯಾಲ್ಯೂಯೇಷನ್ ರಿಪೋರ್ಟ್ ವೆರಿ ರೀಸೆಂಟ್ಲಿ ಬಂದಿದೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಈ 2,000 ರೂಪಾಯಿ ಸ್ಕೀಮ್, ಸೊ ಅದು ಆ ರಿಪೋರ್ಟ್ ಏನು ತೋರಿಸುತ್ತೆ ಅಂದರೆ 97% ಆಫ್ ದ ಗೃಹಿಣಿಯರು ಅದರದ್ದು ಪ್ರಯೋಜನ ಪಡ್ಕೊಂಡಿದ್ದಾರೆ ಅಂತ ಹೇಳಿ. ನಂಬರ್ 1. ನಂಬರ್ 2, ಶಕ್ತಿ ಆಕ್ಚುಲಿ 67% ಆಫ್ ಇದು ನಾನು ಮಾತಾಡ್ತಿರೋದು ರೂರಲ್ ವಿಮೆನ್ ಸರ್ವೆ ಪ್ರಕಾರ ಮಾತಾಡ್ತಿರೋದು. ಸೊ 67% ಆಫ್ ದಿ ವಿಮೆನ್ ದೇ ಹ್ಯಾವ್ ಟೋಲ್ಡ್ ದಟ್ ನಾವು ಇಂಡಿಪೆಂಡೆಂಟ್ಲಿ ವಿ ಆರ್ ಮೂವಿಂಗ್ ಅಂತ. ಅಂದರೆ ಒಂದು ಇದರಿಂದ ಇನ್ನೊಂದಕ್ಕೆ ಹೋಗಿ ಆ್ಯಂಡ್ ಕೆಲವೊಬ್ರು ತುಂಬ ಜಾಬ್ಗೋಸ್ಕರ ಕೂಡ ಇಂಡಿಪೆಂಡೆಂಟ್ಲಿ ದೇ ಆರ್ ಮೂವಿಂಗ್ ಅಂತ. ಸೊ ದೇ ಡೋಂಟ್ ಹ್ಯಾವ್ ಟು ಡಿಪೆಂಡ್ ಆನ್ ಎನಿಬಡಿ ಅಂತ. ಬೆಂಗಳೂರು ಅಂತ ಸಿಟಿಯಲ್ಲಿ ಕೂಡ ನಾವು ಮಾತಾಡ್ತಾ ಗೊತ್ತಾಗೋದೇನಂದ್ರೆ ಈಗ 1,200-1,500 ರೂಪಾಯಿವರೆಗೆ ಬಸ್ ಪಾಸ್ ತಿಂಗಳಿಗೆ ಇದೆ. ಅದು ನನಗೆ ಉಳಿತಾಯ ಆಗತ್ತೆ ಅಂದ್ರೆ 30-35 ಸಾವಿರ ರೂಪಾಯಿ ಸಂಬಳ ಇರುವಂತವ್ರು ಯಾರು ಕೂಡ ಸ್ಕೂಟಿ ಇಟ್ಕೊಂಡಿರಲ್ಲ, 2 ವೀಲರ್ ಇಟ್ಕೊಂಡಿರಲ್ಲ, ಬಸ್ಸಲ್ಲಿ ಓಡಾಡ್ತಿದ್ವಿ ನಾವು. ಬಟ್ ನಮಗೆ ಅಟ್ಲೀಸ್ಟ್ ಅಷ್ಟು ಸೇವ್ ಆಗುತ್ತೆ. ನನಗೆ ಅದೊಂದು ರೀತಿಯಾದಂಥ ಹೈಕ್ ತರ, ಅವರ ಸ್ಯಾಲರಿಲಿ ಆಗುವಂತ ಹೈಕ್ ತರ. ಅದಕ್ಕೆ ಇದು ನಾವು ಗ್ಯಾರಂಟಿ ಯೋಜನೆಗಳನ್ನ ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಅದಕ್ಕೆ ಸ್ಪಿಲ್ ಓವರ್ ಇಫೆಕ್ಟ್ ಅಂತ ಹೇಳ್ತೀವಿ ನಾವು. ಇವಾಗ ಸಮ್ ಆಫ್ ದಿ ವಿಮೆನ್ ಹೂ ಸ್ಟಾರ್ಟೆಡ್ ವರ್ಕಿಂಗ್, ಅದರ್ವೈಸ್ ಆಲ್ಸೋ ನಮ್ದು ಟೋಟಲ್ ಲೇಬರ್ ಮಾರ್ಕೆಟ್ ನೋಡಿದ್ರೆ ವಿಮೆನ್ ಪಾರ್ಟಿಸಿಪೇಷನ್ ತುಂಬಾ ಕಮ್ಮಿ ಇದೆ. ಸೊ ಹಂಗಾಗಿ ಸ್ಟಡಿ ಏನ್ ತೋರ್ಸತ್ತೆ ಅಂತಂದ್ರೆ ದೇರ್ ಈಸ್ ಅ ಪಾಸಿಟಿವ್ ಇಂಪ್ಯಾಕ್ಟ್ ಅಂತ. ಬದಲಾವಣೆ ಸ್ವಲ್ಪ ಅಗತ್ಯ, ಯಾಕಂದ್ರೆ ರ್ಯಾಷನಲೈಸೇಷನ್ ಆಫ್ ದ ಸ್ಕೀಮ್ ಬೇಕು. ಯಾಕಂದ್ರೆ ಫಸ್ಟ್ ಅದನ್ನ ಜಾರಿಗೆ ತಂದಾಗ ತುಂಬಾ ಗಡಿಬಿಡಿನಲ್ಲಿ ಜಾರಿಗೆ ತಂದ್ರು ಅಂತ ಅನ್ಸುತ್ತೆ. ಅದರ್ವೈಸ್ ಎಲ್ಲ ಸ್ಕೀಮ್ಸ್ ದೇ ಹ್ಯಾವ್ ದೇ ಓನ್ ಇದು ಅಡ್ವಾಂಟೇಜಸ್. ಅಧಿಕಾರಕ್ಕೆ ಬರಕ್ಕೆ ಮೊದಲು ಏನ್ ಹೇಳಿದ್ರು, ನಮ್ಮ ಮೊದಲ ಕ್ಯಾಬಿನೆಟ್ ನಲ್ಲಿ ನಾವು ಇದನ್ನ ಮಾಡ್ತೀವಿ ಅಂತ. ಸೊ ಈಗ ಕಾಂತಕುಮಾರ್ ಅವರು ಹೇಳ್ತಿರೋದಾದ್ರೆ ನಾವು ಮೊದಲ ವರ್ಷದಲ್ಲಿ 1 ಲಕ್ಷ ಜಾಬ್ ಕ್ರಿಯೇಟ್ ಮಾಡ್ತೀವಿ, ಕೊಡ್ತೀವಿ ಅಂತ ಹೇಳ್ತಾರೆ. ಇದು ಹೇಳೋ ಉತ್ಸಾಹ, ಆದ್ರೆ ವಾಸ್ತವ ಇರೋದಿಲ್ಲ. ಯಾಕಂದ್ರೆ ಪ್ರಣಾಳಿಕೆ ಸಮಿತಿ ಅದು ಬಜೆಟ್ ಸಮಿತಿ ಆಗಿರೋದೇ ಇಲ್ಲ. ಪ್ರಣಾಳಿಕೆ ಸಮಿತಿ ಆಶ್ವಾಸನೆ ಕೊಡೋದಕ್ಕೆ ಮಾತ್ರ ಯೋಚನೆ ಮಾಡ್ತಿದೆ, ಆರ್ಥಿಕ ಸ್ಥಿತಿಗತಿಯನ್ನು ನೋಡೋದಿಲ್ಲ ಅಂತೇಳಿ. ಸೊ ಯುವ ನಿಧಿ ಆ ಸ್ಕೀಮಿಗೆ ಒಂದು ಸ್ವಲ್ಪ ಇದ್ಬೇಕು ಸರ್. ಯಾಕಂದ್ರೆ ಆ ಸ್ಕೀಮ್ ಬಂದ್ಬಿಟ್ಟು ಎಂಪ್ಲಾಯ್ಮೆಂಟ್ ಜನರೇಷನ್, ಆ ಸ್ಕೀಮ್ ಮೋರ್ ಫೋಕಸ್ ಟುವರ್ಡ್ಸ್ ಇದು ಸ್ಕಿಲ್ ಡೆವಲಪ್ಮೆಂಟ್, ಎಂಪ್ಲಾಯ್ಮೆಂಟ್ ಜನರೇಷನ್ ಆ್ಯಂಡ್ ಸೋ ಆನ್. ಸೊ ಏನಂತಂದ್ರೆ ಅಲ್ಲಿ ಆ ಸ್ಟಡಿ ರಿಪೋರ್ಟ್ ವೆರಿ ಇಂಟ್ರೆಸ್ಟಿಂಗ್ಲಿ ಇಟ್ ಶೋಸ್ ದಟ್ ಯಾರು ಮುಂದೆ ಬರ್ತಿಲ್ಲ, ಆ ಸ್ಕೀಮಿಂದು ಉಪಯೋಗ ಯಾರು ಪಡ್ಕೊಂತಿಲ್ಲ ಅಂತ. ವೇರಾಸ್ ಅದರ್ ಸ್ಕೀಮ್ಸ್ ಅಲ್ಲಿ ಜನ ತಾವೇ ಹೋಗಿ ಅದ್ರ ಉಪಯೋಗ ಪಡ್ಕೊಂತಿದ್ದಾರೆ. ಬಟ್ ಯುವ ನಿಧಿ ಸ್ಕೀಮಿಗೆ ಬೆನಿಫಿಷಿಯರೀಸ್ ಅಂದ್ರೆ ಯಾರು ಬಂದು ಅಪ್ರೋಚ್ ಮಾಡ್ತಿಲ್ಲ, ತಗೋತಿಲ್ಲ ಅದ್ರ ಉಪಯೋಗ ಅಂತಂತೆ. ಸೊ ಮೇ ಬಿ
ರಾಷನಲೈಸೇಷನ್ ಆಫ್ ದ ಸ್ಕೀಮ್ ವಿಲ್ ಬಿ ಇಂಪ್ರೂವಿಂಗ್ ಈ ಗ್ಯಾರಂಟಿ ಸ್ಕೀಮ್ಗಳ ಔಟ್ಕಮ್ ಅಂತ ನನ್ಗನ್ಸುತ್ತೆ ಸರ್. ಎಸ್, ಡೆಫಿನೆಟ್ಲಿ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಾಸನಸಭೆಗೆ ಬಂದಿದ್ದಾರೆ. ಸಿದ್ದರಾಮಯ್ಯನವರು ತಾವು ಬಜೆಟನ್ನು ಓದೋದಕ್ಕೆ ಮುಂಚಿತವಾಗಿ ಅಲ್ಲಿ ಆ ಸ್ಟ್ಯಾಂಡ್ನಲ್ಲಿ